ಡೆಲಿವರಿ ನೀಡಲು ತೆರಳುತ್ತಾ ಇದ್ದಂತಹ ಅಪಘಾತದಲ್ಲಿ ಮೃತಪಟ್ಟ ಸಹೋದ್ಯೋಗಿಯ ಕುಟುಂಬಕ್ಕೆ ಇನ್ಶೂರೆನ್ಸ್ ಪರಿಹಾರ ನೀಡದ ಕಂಪನಿಯ ಧೋರಣೆಯನ್ನ ಖಂಡಿಸಿ ನಗರದ ಬಿಎಂ ರಸ್ತೆಯಲ್ಲಿರತಕ್ಕಂತ ರಿಲಯನ್ಸ್ ಜಿಯೋ ಮಾರ್ಟ್ ಬಜಾರ್ ಮುಂಭಾಗದಲ್ಲಿ ಸೋಮವಾರ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕೆಲ ದಿನಗಳ ಹಿಂದೆ ಜಿಯೋ ಮಾರ್ಟ್ ಬಜಾರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಿಬ್ಬಂದಿಯೊಬ್ಬರು ಗ್ರಾಹಕರಿಗೆ ಏನೋ ವಸ್ತುಗಳನ್ನ ಡೆಲಿವರಿ ನೀಡೋದಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಾಸನದ ಆರ್ಯ ಮ್ಯಾನ್ಸೈನ್ ಹೋಟೆಲ್ ಮುಂಭಾಗ ಅಪಘಾತ ಸಂಭವಿಸಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರಂತೆ. ಇನ್ನು ಅಪಘಾತದಲ್ಲಿ ಸಾವನ್ನಪ್ಪಿದ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಇನ್ಶೂರೆನ್ಸ್ ಎಲ್ಲ ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಕಂಪನಿಯವರು ನೀಡಿದ್ರಂತೆ. ಆದರೆ ಕಂಪನಿಯವರು ಮೃತ ಸಿಬ್ಬಂದಿಯ ಕುಟುಂಬಕ್ಕೆ ಬರಬೇಕಾದಂತ ಯಾವುದೇ ವಿಮಾ ಸೌಲಭ್ಯ ಅಥವಾ ಪರಿಹಾರ ಧನವನ್ನ ಇವರಿಗೂ ಕೂಡ ನೀಡಿಲ್ಲ ಅಂತ ಪ್ರತಿಭಟನಾಕಾರರು ಗಂಭೀರವಾಗಿ ಆರೋಪಿಸಿದ್ದಾರೆ. ಇನ್ನು ಕರ್ತವ್ಯದ ಅವಧಿಯಲ್ಲೇ ಸಾವು ಸಂಭವಿಸಿದ್ರು ಕೂಡ ಮೃತ ಸಿಬ್ಬಂದಿಯ ಕುಟುಂಬಕ್ಕೆ ಕಾನೂನುಬದ್ಧವಾಗಿ ಸಿಗಬೇಕಾದ ಇನ್ಶೂರೆನ್ಸ್ ಮೊತ್ತವನ್ನ ಕೊಡಿಸಲು ಆಡಳಿತ ಮಂಡಳಿ ವಿಫಲವಾಗ್ತಾ ಇದೆ. ಇನ್ನು ಈ ಅನ್ಯಾಯದ ಬಗ್ಗೆ ಪ್ರಶ್ನಿಸಿದ್ರೆ ಇತರ ಸಹೋದ್ಯೋಗಿಗಳಿಗೆ ಕೆಲಸದಿಂದ ಕಿತ್ತಾಕ್ತೀವಿ ಅಂತ ಮ್ಯಾನೇಜ್ಮೆಂಟ್ ಬೆದರಿಕೆಯನ್ನ ಆಗ್ತಾ ಇದೆಯಂತೆ ಅಂತ ಸಿಬ್ಬಂದಿಗಳು ಕೂಡ ಇದನ್ನ ದೂರ ಇರ್ತಕ್ಕಂಥದ್ದು. ಒಬ್ಬ ಬಡ ಸಿಬ್ಬಂದಿ ಕೆಲಸದ ವೇಳೆ ಪ್ರಾಣ ಕಳೆದುಕೊಂಡ್ರೆ ಅವರ ಕುಟುಂಬದ ಕಥೆ ಏನು? ಕಂಪನಿಯು ಲಾಭದ ಕಡೆ ನೋಡುವ ಬದಲು ಜೀವ ಕಳೆದುಕೊಂಡ ಕುಟುಂಬಕ್ಕೆ ಮಾನವೀಯ ನೆಲೆಯಲ್ಲಿ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಒಂದೇನು ಗೊತ್ತಾ, ಇವ್ರಿಗೆ ತೊಂದರೆ ಆಯ್ತು ಅಂತ ಪಟ್ಟಂತ ನಿಮಗೆ ಫೋನ್ ಮಾಡಿದ್ರು, ನೀವು ಬಂದ್ರೆ ಅದೇ ಆ ಹುಡುಗ ಸತ್ಯ ಸಹ ನೀವು ಇದೇ ಕೆಲಸ ಮಾಡ್ಬೋದಾಗಿತ್ತಲ್ರಿ. ಅಲ್ಲ, ಒಂದು ಮಾನವೀಯತೆ ಇದ್ದಿದ್ರೆ ಅವ್ರ ಮನೆ ತಕ್ಕ ಹೋಗ್ಬಿಟ್ಟು ಏನಾದ್ರು ಒಂದಿಷ್ಟು ಪರಿಹಾರ ಕೊಟ್ಟು ಬರ್ಬೋದಾಗಿತ್ತಲ್ರಿ. ನಾವು ಗೊತ್ತಿಲ್ಲ ಇಲ್ವಲ್ರಿ. ಅಲ್ಲ, ನಿಮಗೆ ತೊಂದರೆ ಆಗುತ್ತೆ, ನೀವು ಮಾತ್ರ ಮನುಷ್ಯರು, ನೀವು ಮಾತ್ರ ಸಂಬಳ ತಗೋಬೇಕು. ಅದೇ ಸತ್ಯ ಸಹ ಇದೇ ಕೆಲಸ ಮಾಡಿದ್ರೆ ಹೋಗ್ಬಿಟ್ಟು ಪರಿಹಾರ ಕೊಟ್ಟು ಸಿಕ್ಕಿಲೈತೆ ಜಮ್ಮಡದಲ್ಲೈತೆ, ನಮ್ಮ ಹತ್ರ ಹಾಕಿಲ್ಲ. ಅದರಲ್ಲಿ ಲೈಸೆನ್ಸ್ ಅಥವಾ ಏನಾದರೂ ಬೈಲಾ ಅಂತ ಇರುತ್ತಲ್ಲ, ಯಾವ್ದಾದ್ರ ರೂಲ್ಸ್ ಇದ್ರೆ ಇನ್ಶೂರೆನ್ಸ್ ಮಾಡಿಸ್ಬೇಕು. ಅವೆಲ್ಲ ಏನಾದ್ರು ಇದೆಯಾ ನಿಮ್ಮ ಹತ್ರ? ನೀವು ಅಪಾಯಿಂಟ್ ಆಗಿದ್ದೀರಲ್ಲ, ಹೆಂಗ್ ಅಪಾಯಿಂಟ್ ಆದ್ರೆ? ಸ್ವಾಗತನ್ನೇ ಫೋನ್ ಮಾಡಿ ಇಲ್ಲಿ ನಿಂತಿತ್ತು, ಈಗಿನ ಕಂಪ್ಲೇಂಟ್ ಬಿಡಿ. ಜಾಯಿನ್ ಆಗ್ಬೇಕಾದ್ರೆ ಇನ್ಶೂರೆನ್ಸ್ ಎಲ್ಲ ಮಾಡ್ತಿದ್ದೀರಾ? ಇಲ್ಲ ಅಂತ ಹೇಳ್ತಿದ್ದಾರೆ. ಅಗ್ರಿಮೆಂಟ್ ಇದೆ ಅಲ್ಲ, ಇವ್ರು ಜಾಯಿನ್ ಮಾಡ್ತಾರೆ.